ಮುತ್ತು ಮಾವ ಬರ್ತಿದ್ದಾನೆ. ಅದೇನು ಯಾವಾಗ್ಲೂ ಮುತ್ತು ಮಾವ ಅಂತಿರ್ತೀಯ? ಬಂದ್ರೆ ಬರ್ತಾನೆ, ಬಂದ್ ನೋಡ್ಬೋ. ಏನಮ್ಮ ಯಾವಾಗ್ಲೂ ಹಿಂಗೆ ಹೇಳ್ತೀಯ? ಏನ್ ನಿನ್ ಸಮಸ್ಯೆ? ನಿಂದೇನೇ ಸಮಸ್ಯೆ? ಭಾರತಿ ಅತ್ತೆ, ಏನ್ ಮಾವ ಫುಲ್ ಖುಷಿಯಾಗಿದೀಯಾ? ಏನ್ ಸಮಾಚಾರ? ಏನಿಲ್ಲ ಭಾರತಿ. ಅವನ್ಗೇನೇ ಇರುತ್ತೆ ಹೇಳ್ಕೊಳ್ಳುವಂತ ಸಮಾಚಾರ. ಅಂತದ್ಯಾವ್ದು ಮನೆಯಲ್ಲಿ ನಡೀತಾ ಇಲ್ವೇ? ಅಮ್ಮ ನೀನ್ ಸ್ವಲ್ಪ ಸುಮ್ನಿರ್ತೀಯ? ಮಾವ ನೀನ್ ಹುಡ್ಗಿನ ಸೈಕಲ್ ಅಲ್ಲಿ ಕೂರಿಸ್ಕೊಂಡ್ ಹೋಗ್ತಾ ಇದ್ದಿದ್ ನಾನ್ ನೋಡ್ದೆ. ಅದೇ ಅವ್ರು ನಿನ್ಗೆ ಗೊತ್ತಿಲ್ಲ ಭಾರತಿ, ನನ್ ಜೊತೆ ಕೆಲಸ ಮಾಡ್ತಾರಲ್ಲ ಅಮಿತ್ ಭಾಯ್, ಅವ್ರ ತಂಗಿ ಮಹಿಮಾ ಏನೋ ಸ್ವೀಟ್ ಮಾಡಿದ್ರಂತೆ, ಕೊಡಕ್ಕೆ ಅಂತ ಸೈಟ್ ಹತ್ರ ಬಂದಿದ್ರು. ನಿನಗೋಸ್ಕರನೇ ಸ್ವೀಟ್ ಮಾಡ್ಕೊಂಡ್ ಬಂದಿದ್ರ ಮಾವ? ಏ ಹಾಗೆಲ್ಲ ಏನೂ ಇಲ್ಲ. ಒಂದ್ ನಿಮಿಷ ಇರು ಭಾರತಿ. ಅತ್ತೆ ನೀವು ತಗೊಳ್ಳಿ. ನನಗ್ ಬೇಡಪ್ಪ, ಇಂಥದೆಲ್ಲ ಇವಳಿಗೆ ಸರಿ, ಅವಳಿಗೆ ಕೊಡು. ತಗೋಮ್ಮ, ತುಂಬಾ ರುಚಿಯಾಗಿದೆ. ನಿಗಿಂತ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಸಾಕ್ ಬಾಯಿ ಮುಚ್ಚೆ. ಮಾವ ಸಿಹಿ ಮಾಡ್ಕೊಂಡ್ ಬಂದಿದ್ದಾಳೆ ಅಂತಂದ್ರೆ ಸಿಹಿ ಸುದ್ದಿ ಖಂಡಿತವಾಗ್ಲೂ ಕೊಡ್ತಾಳೆ. ಚೆನ್ನಾಗಿದ್ರೆ ಅಷ್ಟೇ ಸಾಕು ಮಾವ. ಏನ್ ಮಾವ ನಾಚ್ಕೊಳ್ಳೋದೆಲ್ಲ ಕಲ್ತ್ಬಿಟ್ಟಿದ್ಯಾ? ಇಲ್ಲೇ ಇರ್ತೀಯೋ ಬರ್ತೀಯೋ? ಕಿರಮ್ಮ ಮಾವನ್ ಜೊತೆ ಮಾತಾಡ್ತಾ ಇಲ್ವಾ? ಭಾರತಿ ಲೇಟ್ ಆಗ್ತದೆ ಅನ್ಸುತ್ತೆ, ನೀನ್ ಹೊರಡು, ನಾನು ಬರ್ತೀನಿ. ಸರಿ ಮಾವ. ನಾನೇನ್ ಕನ್ನಡದಲ್ಲೇ ಮಾತಾಡಿದ್ದು. ಅವ್ನು ಹೇಳಿದ್ರೆ ಮಾತ್ರ ಶಂಕಲ್ ಬರುತ್ತಿರ್ತಾನ ನಿನ್ಗೆ? ಸುಮ್ನೆ ನಡಿಯಮ್ಮ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ನೀವ್ ಏನ್ ಹೇಳಿದ್ರು ಅಷ್ಟೇ. ನನಗೆ ಸ್ವಲ್ಪ ಸಮಯ ಬೇಕು. ನಾನು ಈಗಲೇ ಅಲ್ಲಿಗೆ ಬರೋದಕ್ಕಾಗಲ್ಲ. ಏನಮ್ಮ ಕಾತ್ಯಾಯನೆ, ಏನಾಯ್ತು? ಅವಳ ಲಗೇಜ್ ನೋಡ ನನ್ಗೆ ಅನುಮಾನ ಬಂದು, ನಾನು ಆಗ್ಲೇ ಹೇಳ್ದೆ ನನ್ ಮಾತನ್ನೇ ನೀನ್ ಕೇಳಲಿಲ್ಲ. ಈಗ ನೋಡು ಏನಾಯ್ತು ಅಂತ. ಏನಾಯ್ತು ಅಂತ ಸ್ವಲ್ಪ ಹೇಳಮ್ಮ. ಇವಳಿದಾಳಲ್ಲ ಇವಳು, ಗಂಡನ ಫೋನ್ ಮಾಡ್ಬಿಟ್ಟು ನಾನು ಈಗ್ಲೇ ಬರಲ್ಲ, ನನಗ್ ಟ್ರೈನ್ ಬೇಕು ಅಂತ ಕೇಳ್ತಿದ್ದಾಳೆ. ನಾನ್ ಏನು ಹೇಳೋ ಹಾಗೆ ಇಲ್ಲ. ಒಂಚೂರು ನನ್ನನ್ನು ಅರ್ಥ ಮಾಡ್ಕೊಳಲ್ಲ. ನಾನು ಹೇಳೋದೇನೋ ಅವ್ರಿಗೆ ಬೇಕಾಗೋ ಇಲ್ಲ. ಯಾಕೆ ಹೀಗ್ ಮಾಡ್ತಾರೆ? ಎಲ್ಲ ನನ್ ಕರ್ಮ. ಕಾತ್ಯಾಯನೆ ಏನಮ್ಮ ಒಳ್ಳೆ ಚಿಕ್ಕ ಮಗಳು ಹತ್ರ ಆಡ್ತಾ ಇದೀಯಾ? ನೀನೇನ ನನ್ ಜೀವನ ಬಾಯಿ ಬಂದಾಗ ಆಗ್ತಾರೆ, ನೀನ್ ನೋಡಿದ್ರೆ ಚಿಕ್ಕ ಮಗು ತರ ಆಡ್ತಿದ್ಯಾ. ಇನ್ನೇನಮ್ಮ ಮತ್ತೆ, ಗಂಡ ಹೆಂಡತಿ ಮೇಲೆ 1000 ಬರುತ್ತೆ 1000 ಹೋಗುತ್ತೆ. ಅದ್ರಲ್ಲೂ ಹೊಸದಾಗಿ ಮದುವೆಯಾಗಿರೋರು ಹೋದ್ರೆ ಜಗಳ ಮುನ್ಸು ಎಲ್ಲ ಮಾಮೂಲ್ ಅಲ್ವಾ? ಏನಲ್ಲ ನೀನು, ನನ್ ಕಷ್ಟನ ನಿನ್ ಹೇಗ್ ಅರ್ಥ ಮಾಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನೋಡಮ್ಮ, ನೀನು ಹೇಳದೆ ಹೋದ್ರು ನನಗೆ ಅರ್ಥ ಆಗತ್ತೆ. ನೋಡು, ನೀನ್ ಇದ್ಯಾವ್ದನ್ನ ತಲೆಗೆ ಹಾಕೊಳ್ಳೆ, ಆರಾಮಾಗಿರು. ನೀನೇನೋ ಆರಾಮಾಗಿರು ಅಂತ ಸುಲಭವಾಗಿ ಹೇಳ್ತೀಯಣ್ಣ, ಅದ್ರ ನನ್ಗಿರೋಕ್ ಆಗ್ತಾ ಇಲ್ಲ. ಅದೇನೋ ಹೇಳ್ತಾರಲ್ಲ, ಮದ್ವೆ ಆಗೋ ತಕ್ಕ ಹೆಣ್ಣು ಮಕ್ಕಳು ಸೆರಗಲಿರೋ ಕೆಂಡ ಇದ್ದಂಗೆ ಅಂತ. ಮದ್ವೆ ಆದ್ಮೇಲೆ ಅದು ಕೆಂಡ ಅಲ್ಲ, ಕೊಂಡ ಪಂಡ. ಈಗ ನಾನು ಏನ್ ಮಾಡ್ಲಿ? ಕತೇರಿ, ನೀನು ಏನೇನೋ ತಲೆಗೆ ತುಂಬಿಸ್ಕೊಂಡ್ಬಿಟ್ಟಿದ್ಯಾ. ಈಗ ನೀನ್ ಏನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ಲ. ನೋಡು, ಈಗ ನಿನ್ ವಿಷಯನೇ ಹೇಳ್ತೀನಿ. ನೀನು ನಿನ್ ಗಂಡ ಎಷ್ಟು ಸರಿ ಜಗಳ ಮಾಡ್ಕೊಂಡಿಲ್ಲ. ಇದನ್ನೇ ಎರಡು ಮನೆ ದೋಸೆ ತೋತು ಅನ್ನೋದು. ಜಗಳ ಆಗ್ಬೇಕು, ಒಂದಾಗ್ಬೇಕು. ಆಗ್ಲೇ ಕಣಮ್ಮ ನಮ್ಮ ಸಂಬಂಧಗಳೆಲ್ಲ ಗಟ್ಟಿಯಾಗೋದು. ಅಣ್ಣ, ನೀನೇ ಹೇಳಿದ್ರು ನನ್ ಮನ್ಸಿಗೆ ಸಮಾಧಾನ ಆಗಲ್ಲ, ಬಿಡು. ನೋಡು ಕತ್ತೇನೆ, ಕೆಲವು ಸಂದರ್ಭಗಳಲ್ಲಿ ನಾವೇ ತಾಳ್ಮೆ ತಗೋಬೇಕು. ಆಗ್ಲೇ ಪರಿಸ್ಥಿತಿ ತಿಳಿಯಾಗೋದು, ಎಲ್ಲವೂ ಪರಿಹಾರ ಆಗೋದು. ನೋಡು ಎಷ್ಟು ಜನ ಬಂದಿದೆ. ಯಾಕೆ ಹೇಳು ಹೇಳು. ಇದ್ರಲ್ಲಿ ನಮ್ಮವರಿದ್ದಾರೆ. ಅದಕ್ಕೆ ಏನ್ ಮೈ ಮುಖ ಒಳ್ಳೆ ಹಿಂಗ್ ತಿಂದಿರೋ ಮಂಕನ್ ತರ ಆಗಿದೆ. ಏನ್ ಸಮಾಚಾರ? ನಿನ್ಗೆ ಹೇಳ್ತಾ ಇರೋದು. ಯಾಕಮ್ಮ ಹಿಂಗಿದ್ಯಾ? ಹೇಳಕ್ ಕೇಳಿಸ್ತಿಲ್ವಾ? ಏನಿದು ನನಗೆ ಹೇಳ್ತಿರೋ ತರ ಇದೆಯಲ್ಲ, ನಾನು ಹೆಂಗ್ ತಿಂದಿರೋ ಮಂಗನ್ ತರ ಇದೀನ? ನೋ ಚಾನ್ಸ್. ಒಳ್ಳೆ ಹೀರೋ ತರ ಇದೀನಿ. ಹೋಗಿ ಬಿಡು ಮೈ, ನಿನ್ ಮುಖ ಇರೋದೇ ಹಾಗೆ, ಏನ್ ಮಾಡೋಕ್ಕಾಗುತ್ತೆ? ಅಂತ ಆ ಮಾಡಿ. ಏನಮ್ಮ ಇದು? ಥರ್ಮೋಮೀಟರ್ ಅಂಕಲ್, ನೀವು ಆ ಮಾಡಿ. ಚಿಕ್ಕ ಮಕ್ಕಳ ತರ ಏನಮ್ಮ ಇದೆಲ್ಲ? ಅಂಕಲ್ ಸುಮ್ನೆ ಆ ಮಾಡಿ ಅಂದೆ. ಅಂಕಲ್ ಏನ್ ನೋಡಿ, ಟೆಂಪರೇಚರ್ ತುಂಬಾ ಕಡಿಮೆ ಆಗಿದೆ ಅಂದ್ರೆ ನಿಮ್ಗೆ ಜ್ವರ ಕಡಿಮೆ ಆಗಿದೆ ಅಂತ ಅರ್ಥ. ಅಂದ್ರೆ ಇದು ಬಾಯಲ್ಲಿ ಇಟ್ಕೊಂಡ್ರೆ ಜ್ವರ ಎಷ್ಟಿದೆ ಅಂತ ಗೊತ್ತಾಗತ್ತಾ? ನೀವ್ ಯಾವತ್ತೂ ಚೆಕ್ ಮಾಡಿಲ್ವಾ ಅಂಕಲ್? ಜ್ವರ ಬರುತ್ತೆ ಹೋಗುತ್ತೆ, ಅದು ಎಷ್ಟೈತೆ ಅಂತ ತಿಳ್ಕೊಂಡು ನಾನು ಏನಮ್ಮ ಮಾಡ್ಲಿ? ಅದ್ ಮಾಡಿದ್ರೆ ಬರುತ್ತೆ ಹೋಗುತ್ತೆ ಅಷ್ಟೇ. ಅಂಕಲ್ ಆರೋಗ್ಯ ಅಂತ ಬಂದಾಗ ಹೀಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಕಲ್ಲು
ಕಲ್ಲು ಬಂಡೆ ಇದ್ದಾಗಮ್ಮ ಈ ಜ್ವರ ಎಲ್ಲ ನನ್ನೇನಾದ್ರು ಮಾಡಕ್ಕಾಗತ್ತಾ ಹೇಳ? ಕಲ್ಬಂಡೆ. ಸರಿ, ಹಾಗಾದ್ರೆ ಈ ಕಲ್ಬಂಡೆಗೆ ಯಾರ್ ಜ್ವರ ಬಂತು? ಅಯ್ಯೋ, ಅದೆಲ್ಲೋ ದಾರಿ ತಪ್ಪಿ ಬಂದಿರ್ಬೇಕು ಬೀಳಮ್ಮ. ದಾರಿ ತಪ್ಪಿ ಬಂದಿರೋದಕ್ಕೆ ಬೇರೆ ದಾರಿನೂ ತೋರಿಸ್ಬೇಕಲ್ವಾ? ಅದಕ್ಕೆ ಇರಲ್ಲ. ಅಂಕಲ್, ಒಂದ್ ನಿಮಿಷ. ನನ್ ಮೇಲೆ ಎಷ್ಟೆಲ್ಲ ಕಾಳಜಿ ಮಾಡ್ತಾ ಇದ್ದಾಳಪ್ಪ ಇವಳು. ಈ ವಯ್ಯ ಅದಕ್ಕೆ ಮಾತ್ರ ಕೇಳಿಸ್ಕೊಳ್ಳೋದು ಅನ್ಸತ್. ಅಯ್ಯ, ಅಂಕಲ್, ಮತ್ತೇನವ ಇದು? ಒಂದ್ಸಲ ಕುಡೀರಿ. ಅಯ್ಯೋ, ಹಿಂಗ್ ಹೋಗ್ತೀಯಾ ಹಂಗ್ ಬರ್ತೀಯ, ಏನಾರು ಅಂತ ಸಹಜ. ಗಂಜಿ ಕುಡಿಯತ್ತೀಯ, ಕಾಫಿ ಕುಡಿಯತ್ತೀಯ, ಬರ್ಲು ಕೊಡ್ತೀಯ, ಇದೆಲ್ಲ ನನ್ ಕೈಯಲ್ಲಿ ಆಗಲ್ಲಮ್ಮ. ಆ ವಯ್ಯಂಗ್ ಬೇಕಾಗಿರೋದು ಇದು ಮಾತ್ರ. ಅದಕ್ಕೆ ಅದನ್ನ ಕೊಟ್ರೆ ಲೀಟರ್ ಗಟ್ಟಲೆ ಕುಡಿತಾರೆ. ಅಂಕಲ್, ನೀವು ಕುಡೀರಿ ಅಂಕಲ್. ನೀವಿನ್ನು ಗಂಜಿ ಕುಡಿಬೇಕು, ಆಮೇಲೆ ಟ್ಯಾಬ್ಲೆಟ್ಸ್ ತಗೋಬೇಕು. ಕುಡೀರಿ ಇರುತ್ತೆ. ಅದಕ್ಕೆ ನೀವು ಬೇಗ ಕುಡ್ದು ಖಾಲಿ ಮಾಡ್ಬಿಡ್ಬೇಕು. ನೀವು ದಿನ ಕುಡ್ದುನೆ ಇವತ್ತು ನಿಮ್ಮ ಆರೋಗ್ಯ ಹೀಗಾಗಿರೋದು. ಆರೋಗ್ಯಕ್ಕೋಸ್ಕರ ನಾನ್ ಕುಡಿಯೋದನ್ನ ಬಿಡ್ಬೇಕಾಗ್ತದಲ್ಲ, ದಿನಾ ಇದನ್ನ ಕುಡ್ಕೊಂಡು ಬರ್ಬೇಕಾಗ್ತದೆ. ಕತ್ಲೆ ಮನೆಯಲ್ಲಿ ಮಿಕ ಅಂತ ಗಣ್ಣು ಬಿಟ್ಕೊಟ್ಟು ಕೂತಿತ್ತವನಿಗೆ ದೀಪ ಹಚ್ಚಿ ಬೆಳಕು ತೋರಿಸ್ತಾ ಇರೋಳಮ್ಮ ನೀನು. ನಿನ್ ಋಣನ ಹೆಂಗಮ್ಮ ತೀರ್ಸೋದು? ಚಂದನ, ನನ್ನ ಹೆತ್ತು ಮಕ್ಕಳೇ ನನ್ನನ್ನ ಕಡೆಗಣಿಸ್ತಾ ಇರ್ಬೇಕಾದ್ರೆ ನೀನು ಈ ಜನ್ಮದಲ್ಲಿ ನನಗೂ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀಯ. ನೋಡಕ್ಕಾಗ್ಸಲಿ. ಮುತ್ತು ಮಾವ, ನೀನ್ ಎಷ್ಟು ಒಳ್ಳೆಯವನು. ನಿನ್ ಮನಸ್ಸು ನಿಜವಾಗ್ಲೂ ಬಂಗಾರ ಮಾವ. ನಿನ್ ಜೊತೆ ಬದುಕ್ಬೇಕು ಅಂತ ನಾನು ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ. ನೀನೇ ನನ್ ಪ್ರಾಣ ಅನ್ಕೊಂಡಿದ್ದೆ. ಆದ್ರೆ ಎಲ್ರೂ ಸೇರ್ಕೊಂಡು ನನ್ನ ಪ್ರಾಣದಿಂದನೇ ದೂರ ಮಾಡ್ಬಿಟ್ರು. ಈಗ ಬರೀ ಒಂದು ಶವದ ತರ ಓಡಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಮಾವ. ನನ್ ಜೀವನದಲ್ಲಿ ನನ್ ತುಂಬಾ ಪ್ರೀತಿ ಮಾಡಿದ್ದ ಜೀವ ನೀನು. ಆದ್ರೆ ಏನ್ ಮಾಡ್ಲಿ, ನಿನ್ ಜೊತೆ ಬದುಕು ಅದೃಷ್ಟ ನನಗಿಲ್ಲದೆ ಹೋಯ್ತು. ಅಲ್ಲಿದ್ರು ನನ್ ಮುತ್ತು ಮಾವನೇ. ನಿನ್ನ ಬಿಟ್ಟು ಬದುಕೋಕ್ ನನ್ಗೆ ಆಗ್ತಿಲ್ಲ ಮಾವ. ಎಲ್ರೂ ಸೇರಿ ನನ್ನನ್ನ ಬೇರೆ ಯಾರಿಗೋ ಮದ್ವೆ ಮಾಡಿರ್ಬೋದು, ಆದ್ರೆ ನನ್ ಮನ್ಸು ಮಾತ್ರ ನಿನ್ನನ್ನ ಬಿಟ್ಟು ಬೇರೆ ಯಾರನ್ನೂ ಒಪ್ಕೊಳಕ್ ತಯಾರಿಲ್ಲ ಮಾವ. ನಿನ್ನನ್ನ ಬಿಟ್ಟು ನನಗ್ ಬದುಕೋಕ್ ಆಗ್ತಿಲ್ಲ ಮಾವ, ಆಗ್ತಿಲ್ಲ ಮಾವ. ನಾನ್ ಹೀಗ್ ಮಾಡ್ಕೊಂಡಿದೀನಿ ಅಂತ ನೀನು ಗೊತ್ತಾದ್ರೆ ನೀನು ಖಂಡಿತವಾಗ್ಲೂ ನನ್ನನ್ನ ಕ್ಷಮಿಸೋದಿಲ್ಲ. ಅದಕ್ಕೆ ಈಗ್ಲೇ ಸಾರಿ ಕೇಳ್ತಾ ಇದ್ದೀನಿ. ನೀನ್ ಇಲ್ದೇ ಇರೋ ಬದುಕು ನನಗ್ ಬೇಡ ಮಾವ. ಅದಕ್ಕೆ ಈ ನಿರ್ಧಾರ ತಗೋತಾ ಇದ್ದೀನಿ. ಕ್ಷಮಿಸ್ಬಿಡ್ಬಿಡು. ಪಾತಿ, ಪಾತಿ. ಅಮ್ಮ ಯಾಕೆ ಹೀಗೆ ಕೂಗೋತಿದ್ದಾರೆ? ಅದು ಇಷ್ಟೊತ್ತಲ್ಲಿ. ಅಮ್ಮ, ಈ ಕಣ್ಣೀರು ಅದು ತಾಯಿಯ ಸೋಗಲ್ ಕಳ್ಕೊಂಡಾಗ ಬರತ್ತ ಕಣ್ಣೀರ್ ಕಡೆ. ಆರ್ತಿ, ನಿನ್ ಮದುವೆ ಮಾಡ್ಕೊಂಡ್ ಗಂಡದ ಮನೆಗೆ ಹೋದ್ಮೇಲೆ ಮನೆಯೆಲ್ಲ ಬೀಕ್ ಓದ್ಸುತ್ತೆ ಕಡೆ. ನೀನು ನನಗೆ ತಾಯಿ ಅಂತ ಪ್ರೀತಿ ತೋರಿಸ್ಲಿಲ್ಲ ಅಂದ್ರು ನಿನ್ ಮಗಳನ್ನು ಪ್ರೀತಿ ನನ್ಗಿದ್ದೇ ಇರತ್ತೆ ಕಡೆ. ನಿನಗೆ ಇವರು ನನ್ ಮಗಳ. ಯಾಕಮ್ಮ ಹಾಗೆ ಹೇಳ್ತೀಯ? ನನಗೂ ಅಮ್ಮ ಅನ್ನೋ ಪ್ರೀತಿ ಇರಲ್ವಾ? ಏನೋ ಕೆಲವೊಂದ್ ಸಂದರ್ಭಗಳಲ್ಲಿ ಒಂದೆರಡು ಮಾತು ಬಂದಿರ್ಬೋದು, ಆದ್ರೆ ಪ್ರೀತಿ ಇದ್ದೇ ಇರುತ್ತೆ. ನೋಡಿ, ನಿನ್ನ ಹೆತ್ತು ಹೊತ್ತು ಸಾಕಿ ಎಷ್ಟೇ ಕಷ್ಟ ಇದ್ರು ನೀನೊಂದು ದೊಡ್ಡೊಳ್ಳಾಗ್ ಮಾಡಿ ನಿನ್ ಗಂಡನ ಜೊತೆನಲ್ಲಿ ನೀನು ಸಂಸಾರ ಮಾಡ್ಬೇಕು, ಸಂತೋಷವಾಗಿರ್ಬೇಕು ಅಂತ ನಿನಗ್ ಮದ್ವೆ ಮಾಡ್ದೆ. ಆ ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನ ನಾನು ತಗೊಂಡೆ. ಅದು ತನ್ ಮಗಳು ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲಾ ತಾಯಂದಿರ ಆಸೆ ಅಲ್ವಾ? ಹೋಗ್ಲಿ ಬಿಡಮ್ಮ, ಆಗ್ಬೇಕಾಗಿರೋದೆಲ್ಲ ಆಗೋಯ್ತು. ಈಗ ಯಾಕೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ನೊಂದ್ಕೋತೀಯ? ಯಾಕೋ ಗೊತ್ತಿಲ್ಲ ಕಡೆ, ತುಂಬಾ ನೋವಾಯ್ತು. ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ನೀನ್ ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು ಕಡೆ. ಚೆನ್ನಾಗೇ ಇದ್ದೀನಮ್ಮ. ನೋಡು, ಮಧ್ಯರಾತ್ರಿ ಆಯ್ತು, ನೀನ್ ಹೋಗ್ ಮಲ್ಕೋ, ಬೆಳಗ್ಗೆ ಮಾತಾಡೋಣ.
ಇಲ್ಲ, ನನ್ಗೊಬ್ಬಳಿಗೆ ಮಲ್ಕೊಳಕ್ಕೆ ಹೆದರಿಕೆ ಆಗ್ತಿದೆ. ನಾನು ನಿನ್ ಜೊತೆ ಮಲ್ಕೊಳ್ಳ. ಯಾಕಮ್ಮ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಕೆಟ್ಟ ಕನ್ಸ್ ಏನಾದ್ರು ಬಿತ್ತಾ? ಅಮ್ಮ ಅಮ್ಮ ಯಾವ ಕನ್ಸು ಇಲ್ಲ ಕಣೆ, ಆದ್ರೆ ನಾನು ಇಲ್ಲೇ ಮಲ್ಕೊಳ್ಳ. ಸರಿನಮ್ಮ, ನೀನ್ ಸಮಾಧಾನ ಮಾಡ್ಕೊ. ಬಾ, ಮಲ್ಕೊ. ಆರ್ತಿ, ನೀನು ಇಲ್ಲೇ ಮಲ್ಕೋ. ಸರಿ ಮಲ್ಕೊ. ಅಮ್ಮ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾರೆ? ಅವ್ರು ಯಾವತ್ತೂ ಈ ರೀತಿ ಮಾತಾಡಿರ್ಲಿಲ್ವಲ್ಲ? ಅಣ್ಣ, ಯಾಕಣ್ಣ ಹಿಂಗೆ ಇರೇ ನಿಂಗೆ? ಏನಿಲ್ಲ ಬಿಡ. ನಾನು ಗೊತ್ತು ಏನೋ ಆಗಿದೆ. ನೀನ್ ಆರಾಮಾಗಿಲ್ಲ. ಒಂದ್ ಕ್ವಶನ್ಗೆ ಒಂದೇ ಆನ್ಸರ್ ಮಾಡ್ತಿದ್ಯಾ ಅಂದ್ರೆ ನೀನ್ ಆರಾಮಾಗಿಲ್ಲ ಅಂತಾನೆ ಅರ್ಥ. ಫೋನಲ್ಲಿ ಚಾರ್ಜ್ ಇದ್ರೂನು ಏರೋಪ್ಲೇನ್ ಮುಡ್ಗಾಕಿ ಚಾರ್ಜ್ ಇಲ್ಲ ಅಂತ ಸುಳ್ಳು ಯಾಕೆ ಹೇಳ್ದೆ? ಏನಾಯ್ತು? ಅದು ಏನಿಲ್ಲ ಕಣಮ್ಮ, ಅದು ನಮ್ಮ ಓನರ್ ಇದಾರಲ್ಲ, ಮನುಷ್ಯ ಅಲ್ಲೋಗು ಇಲ್ಲೋಗು ಅಂತ ಸುಮ್ಮನೆ ತಲೆ ತಿಂತಿದ. ರೈಟ್ ಆಗಿ ಜಗಳ ಆಯ್ತು, ಅದಕ್ಕೆ ಮತ್ತೆ ಫೋನ್ ಮಾಡ್ತೇನೆ ಅಂದ್ಬಿಟ್ಟು ನಾಟ್ ರೀಚಬಲ್ ಹಾಕಿದೆ ಅಷ್ಟೇ. ನಿಜ ಅಂತ ಅನಿಸ್ತಾ? ಯಾಕಂದ್ರೆ ನನಗೊತ್ತು ನಿಜ ಅನಿಸ್ಲಿಲ್ಲ. ಅವ್ನು ಹೇಳೋ ನಿಜನ ಹೆಂಗೂ ನಂಬಕ್ಕಾಗತ್ತೆ? ಅವ್ನು ಸುಳ್ಳನ್ನು ನಿಜ ಅನ್ನೋ ಥರ ಪೇಂಟ್ ಮಾಡಿ ಬೇರೆ ಹೇಳ್ತಾರೆ. ಏನ್ ಮಾಡೋಕ್ಕಾಗತ್ತೆ? ನಿನ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಹೋಗಿ ಬಿಡ್ರಪ್ಪ, ಆಯ್ತು. ಅಂಕಲ್, ಏನು ಚಲ್ತಿದ್ದೀರಾ? ನೋಡ್ಬಿಟ್ಯಾ? ನೋಡ್ಬಿಟ್ಟೆ. ಇವಾಗ ಕೊಡಿರಿ. ಹೇಗಿದೆಯಪ್ಪ? ಇವಳು ತಿನ್ಸೋದನ್ನ ಕೂಡ್ಸೋದನ್ನ ನೋಡಿದ್ರೆ ಆ ಜ್ವರಕ್ಕೆ ಹೆದರಿಕೆಯಾಗಿ ಓಡಾಡ್ಬಿಟ್ಟಿದೆ ಕಣ. ಏನೋ ಗಂಜಿ ಮಾಡ್ಕೊಟ್ಟಿದ್ದಾಳೆ, ಅದು ಕುಡಿಯಕ್ಕಾಗಲ್ಲ, ಇವಳು ಬಿಡಲ್ಲ. ಕಷ್ಟಪಟ್ಟು ಕುಡಿತಾ ಇದ್ದೀನಪ್ಪ. ಬೆಳಗ್ಗೆಗಿಂತ ಪರವಾಗಿಲ್ಲ ಅಣ್ಣ, ಜ್ವರ ಸ್ವಲ್ಪ ಕಡಿಮೆ ಆಗಿದೆ. ಒಂದ್ ನಿಮಿಷ, ಕಣ ಮೈಮೂರು ಕೊಟ್ರು. ಸುಮ್ಮನಿರ ನೀವು, ಏನೋ ಸ್ವೀಟ್ ಮಾಡಿದ್ರಂತೆ, ಅದಕ್ಕೆ ತಂದು ಕೊಟ್ರ ಅಷ್ಟೇ. ನೀನ್ ತಗೊಳಪ್ಪ. ಹಂಗೆ ಬೇಡ ಮುತ್ತು. ಈ ಚಂದನ ಗಂಜಿ ಕುಡಿಸಿ ಬಾಯೆಲ್ಲ ಕಹಿ ಆಗ್ಬಿಟ್ಟಿದೆ ಅಪ್ಪ ನನಗೆ. ಬೇಡ ಬಿಡಿ ಅಣ್ಣ, ಅವ್ರಿಗೆ ಮೊದ್ಲೇ ಜ್ವರ ಇದೆ. ತಗೊಳಮ್ಮ, ನಾನು ಹೊರಗಡೆ ಮಲ್ಕೊಳ್ತೀನಮ್ಮ. ಅಯ್ಯೋ ಅಕ್ಕ, ಬೇಡ, ಹೊರಗಡೆ ಚಳಿ ಇದೆ, ಮತ್ತೆ ಮೇಲೆ ಶೀತ ಆಗ್ಬಿಡುತ್ತಷ್ಟೇ. ಇಲ್ಲಮ್ಮ, ನಮ್ಗೆ ಈ ಫ್ಯಾನ್ ಗಾಳಿಗಿನ್ನ ಹೊರಗಡೆ ಮಲ್ಕೊಂಡ್ರೆ ನೆಮ್ಮದಿಯಾಗಿ ಬರುತ್ತೆ. ನಾನು ಮಲ್ಕೊಳ್ತೀನಮ್ಮ. ಸರಿ ಅಂಕ. ಏನಾದ್ರು ಬೇಕಾದ್ರೆ ಕರಿಯಪ್ಪ. ಆಯ್ತು ಮುತ್ತ. ಯಾವ ಸ್ವೀಟ್ ಸಕಾಲಾಗಿದೆ? ಅದಕ್ಕೆಲ್ಲ ಹೆಸರು ಹೇಳಿದ್ರೆ ಕಣ. ನಾರಿಯಲ್ ಬರ್ಫಿ ಅಂತೆ, ಅಂದ್ರೆ ನಮ್ ಕೊಬ್ಬರಿ ಮಿಠಾಯಿ. ಮೈಮು ಅಸ್ಕಿ ಮಾಡಿರೋದಲ್ವಾ, ಚೆನ್ನಾಗಿದೆ. ಮಹಿಮ ಅಂದ ತಕ್ಷಣ ಹಣ್ಣು ಮುಗ್ಗಲ್ ನಾಚ್ಕ ನೋಡು, ನಗು ನೋಡು. ಹರಿ ಅಣ್ಣ ತಗೋಬರ. ಮಹಿಮ ಅವ್ರ ಮನೆಗೆ ಡೈಲಿ ಹೋಗ್ತೀಯಾ? ಹರಿ ಯಾಕೆ ಅವ್ರ ಮನೆಗೆ ಹೋಗ್ಲಿ, ಅವರೇ ಸೈಟ್ ಹತ್ರ ಬಂದಿದ್ರು. ಅವರೇ ಸೈಟ್ ಹತ್ರ ಬಂದಿದ್ರಾ? ಆಮೇಲೆ ಲೇಟ್ ಬೇರೆ ಆಗಿತ್ತು, ಕತ್ಲಾಗ್ತಾ ಬರ್ತಾ ಇತ್ತು ನೋಡು, ಅದಕ್ಕೆ ಸೈಕಲ್ ಕರ್ಕೊಂಡು ಹೋಗಿ ನಾನೇ ಮನೆಗೆ ಬಿಟ್ಟು ಬಂದೆ. ಆವಾರಿ ಅಲ್ಲಿಗೆ ಬೇರೆ ಹೋಗಿತ್ತಾ? ಪಾಪ ಕಣೋ, ಮೊದ್ಲೇ ಭಾಷೆ ಬರಲ್ಲ, ಊರ್ ಬೇರೆ ಬಸ್ತು, ಅದಕ್ಕೆ ನಾನ್ ಬಿಟ್ಟು ಬಂದೆ ಅಷ್ಟೇ. ಹೌದು, ಪಾಪ. ಏನೋ ನೋಡ್ತೀನಿ. ಕಾಂಟ್ರಾಕ್ಟರ್ ಕಣೋ. ಅಣ್ಣ ಅಣ್ಣ, ಎಲ್ಲ ಕೆಲಸ ಮುಗ್ದಿದೆ, ನೀವೇ ಒಂದ್ ನಾಳೆ ನೋಡಿ. ಟೀಕೆ. ಸರಿ ಅಣ್ಣ, ನಾಳೆ ಸಿಗ್ತೀನಿ. ಸರಿ. ಸ್ವೀಟು ಟೀಕೆ, ನೀನು ಟೀಕೆ, ಎಲ್ಲ ಟೀಕೆ. ಆದ್ರೂ ಅಣ್ಣ ಎಲ್ಲ ಓಕೆ, ಈ ಟೀಕೆ ಯಾಕೆ?